ನಮ್ಮ ಸುತ್ತಮುತ್ತ, ನಮ್ಮ ಮನೆಗಳಲ್ಲಿ, ನಮ್ಮ ಊರುಗಳಲ್ಲಿ 50 ಅಥವಾ 55ರ ವಯಸ್ಸು ದಾಟಿದ ಮೇಲೆ ಕೆಲವರಲ್ಲಿ ಒಂದು ವಿಚಿತ್ರ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಒಬ್ಬರೇ ಕುಳಿತು ಮಾತನಾಡುತ್ತಾರೆ, ಯಾರೋ ತಮ್ಮ ಪಕ್ಕದಲ್ಲಿದ್ದಾರೆ ಎಂದು ಹೇಳುತ್ತಾರೆ, ಕಾಣದವರ ಜೊತೆ ಜಗಳ ಮಾಡುತ್ತಾರೆ, ನಗುತ್ತಾರೆ, ಸಲಹೆ ಕೇಳುತ್ತಾರೆ. ಕೆಲವರು ನನಗೆ ಭವಿಷ್ಯ ಕಾಣಿಸುತ್ತಿದೆ ಎನ್ನುತ್ತಾರೆ. ಕೆಲವರು ನನ್ನ ಜೊತೆ ಯಾರೋ ಬರುತ್ತಿದ್ದಾರೆ ಎನ್ನುತ್ತಾರೆ. ಇದನ್ನೆಲ್ಲ ನೋಡಿದ ಮೇಲೆ ಮನೆ ಮಂದಿಗೆ ಗಾಬರಿ, ಪಕ್ಕದಲ್ಲಿ ಇರುವವರಿಗೆ ಭಯ, ಸಮಾಜದಲ್ಲಿ ಮಾತು. ಅವರಿಗೆ ಏನೋ ಹಿಡಿದಿದೆ, ಅವರಿಗೆ ಯಾವುದೋ ಶಕ್ತಿ ಬಂದಿದೆ, ಅವರಿಗೆ ಆತ್ಮ ಹಿಡಿದಿದೆ ಅನ್ನೋ ತೀರ್ಮಾನಗಳು ಬೇಗ ಹೊರಬರುತ್ತವೆ. ಆದರೆ ಒಂದು ಕ್ಷಣ ನಿಂತು ಪ್ರಶ್ನೆ ಕೇಳೋಣ, ನಿಜಕ್ಕೂ ಅವರೊಳಗೆ ಏನಾಗ್ತಿದೆ? ಮೊದಲನೆಯದಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ ಏನೆಂದರೆ, ಅವರು ಸುಳ್ಳು ಹೇಳುತ್ತಿಲ್ಲ, ಅವರು ನಟಿಸುತ್ತಿಲ್ಲ, ಅವರು ಯಾರನ್ನಾದರೂ ಮೋಸಗೊಳಿಸಲು ಪ್ರಯತ್ನಿಸುತ್ತಿಲ್ಲ, ಜನರ ಆಕರ್ಷಣೆಯನ್ನು ತಮ್ಮೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿಲ್ಲ. ಅವರಿಗೆ ನಿಜವಾಗಿಯೂ ಅದು ಕಾಣುತ್ತದೆ, ಅವರಿಗೆ ನಿಜವಾಗಿಯೂ ಅದು ಕೇಳುತ್ತದೆ. ನೀವು ನೋಡೋದಿಲ್ಲ, ಆದರೆ ಅವರು ನೋಡ್ತಿದ್ದಾರೆ. ನೀವು ಕೇಳೋದಿಲ್ಲ, ಆದರೆ ಅವರು ಕೇಳ್ತಿದ್ದಾರೆ. ಇದನ್ನು ವಿಜ್ಞಾನದಲ್ಲಿ ಹ್ಯಾಲುಸಿನೇಷನ್ ಎಂದು ಕರೆಯುತ್ತಾರೆ. ಭ್ರಮೆ ಅಂದರೆ ಮೆದುಳು ಇಲ್ಲದ ವಸ್ತುವನ್ನು ಇದೆ ಅನ್ನುವಂತೆ ತೋರಿಸುವ ಸ್ಥಿತಿ. ಮಾನವ ಮೆದುಳು ಒಂದು ಕ್ಯಾಮರಾ ಅಲ್ಲ, ಅದು ಹೊರಗಿನ ಜಗತ್ತನ್ನು ನೇರವಾಗಿ ತೋರಿಸುವ ಯಂತ್ರವೂ ಅಲ್ಲ. ಮೆದುಳು ಹೊರಗಿನ ಮಾಹಿತಿಯ ಜೊತೆಗೆ ನಮ್ಮ ನೆನಪು, ಭಾವನೆ, ಅನುಭವ, ಒಂಟಿತನ, ನೋವು ಇವೆಲ್ಲವನ್ನು ಸೇರಿಸಿ ನಿಜ ಅನ್ನೋದನ್ನು ರಚಿಸುತ್ತದೆ. ನಾವು ಪ್ರತಿದಿನ ನೋಡೋದು, ಕೇಳೋದು, ಅನುಭವಿಸೋದು ಇವೆಲ್ಲವೂ ಮೆದುಳಿನ ವ್ಯಾಖ್ಯಾನ. ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ಈ ವ್ಯಾಖ್ಯಾನ ಮಾಡುವ ಶಕ್ತಿ ನಿಧಾನವಾಗಿ ದುರ್ಬಲವಾಗುತ್ತದೆ. ಆಗ ಮೆದುಳಿನ ನಿಜ ಮತ್ತು ಕಲ್ಪನೆಗಳ ನಡುವಿನ ಗಡಿ ಮಸುಕಾಗುತ್ತದೆ. ಕನಸು, ನೆನಪು, ಹಳೆಯ ಅನುಭವ, ಇಂದಿನ ಭಾವನೆ ಇವೆಲ್ಲವೂ ಒಂದೇ ಆಗಿ ಬಿಡುತ್ತವೆ. 50ರ ನಂತರ ಕಾಣಿಸುವ ಈ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾದದ್ದು ಡಿಮೆನ್ಷಿಯಾ. ಬಹುತೇಕ ಜನರು ಡಿಮೆನ್ಷಿಯಾ ಅಂದರೆ ಕೇವಲ ಮರೆವು ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಅದು ಅಷ್ಟು ಸರಳವಲ್ಲ. ಡಿಮೆನ್ಷಿಯಾ ಅಂದರೆ ಮೆದುಳಿನ ಸಂಪೂರ್ಣ ಕಾರ್ಯವೈಖರಿಯ ಕುಸಿತ. ಅದರಲ್ಲಿ ಮರೆವು ಬರುತ್ತದೆ, ಅದರ ಜೊತೆಗೆ ಕಾಣದವರನ್ನು ಕಾಣುವುದು, ಯಾರೋ ಜೊತೆ ಮಾತನಾಡುವುದು, ಹಳೆಯ ಕಾಲದಲ್ಲಿ ಬದುಕುತ್ತಿರುವಂತೆ ಭಾವಿಸುವುದು, ರಾತ್ರಿಯಲ್ಲಿ ಭಯಪಡುವುದು, ಅಸಂಬದ್ಧವಾಗಿ ಮಾತನಾಡುವುದು ಇವೆಲ್ಲವೂ ಬರುತ್ತವೆ. ಅಂಥ ವ್ಯಕ್ತಿ ನನ್ನ ಪಕ್ಕದಲ್ಲಿ ನನ್ನ ತಾಯಿ ಕೂತಿದ್ದಾರೆ ಅನ್ನುತ್ತಾರೆ. ಆ ತಾಯಿ ಮರಣ ಹೊಂದಿ ಎಷ್ಟೋ ವರ್ಷಗಳಾಗಿರುತ್ತವೆ. ಆದರೂ ಅವರ ತಾಯಿ ಅವರ ಪಕ್ಕದಲ್ಲಿ ಕೂತಿರುವುದು ನಿಜ. ಅದು ಅವರ ಪ್ರಕಾರ. ಇದನ್ನು ಆತ್ಮ ಎಂದು ಭಾವಿಸುವುದು
ಅದನ್ನು ನೋಡುವವರ ದೊಡ್ಡ ತಪ್ಪು. ಇದು ಒಂದು ರೋಗ, ಮೌನವಾಗಿ ಒಳಗೊಳಗೆ ಮೆದುಳನ್ನು ಕಸಿಯುವ ರೋಗ. ಇನ್ನೊಂದು ಪ್ರಮುಖ ಕಾರಣ ಸ್ಟ್ರೋಕ್ ಅಥವಾ ಮೆದುಳಿನಲ್ಲಿ ರಕ್ತ ಸಂಚಾರದ ತೊಂದರೆ. ಬಹಳ ಜನರಿಗೆ BP ಶುಗರ್ ಇರುತ್ತದೆ. ಕೆಲವರಿಗೆ ಒಮ್ಮೆ ಕೈ ಜಡವಾಗಿರಬಹುದು, ಮಾತು ಸರಿಬಾರದೆ ಇರಬಹುದು. ಅದು ಸಣ್ಣ ಸ್ಟ್ರೋಕ್ ಆಗಿರಬಹುದು. ಆ ಸ್ಟ್ರೋಕ್ನ ನಂತರ ಮೆದುಳಿನ ಕೆಲವು ಭಾಗಗಳಿಗೆ ರಕ್ತ ಸರಿಯಾಗಿ ಹೋಗುವುದಿಲ್ಲ. ಅದರ ಪರಿಣಾಮವಾಗಿ ದೃಶ್ಯಗಳನ್ನು ಅರ್ಥ ಮಾಡುವ ಭಾಗ ದುರ್ಬಲವಾಗುತ್ತದೆ. ಭಾಷೆ ನಿಯಂತ್ರಿಸುವ ಭಾಗ ಗೊಂದಲಗೊಳ್ಳುತ್ತದೆ. ಆಗ ಆ ವ್ಯಕ್ತಿ ಬೇರೆ ಭಾಷೆಯಲ್ಲಿ ಮಾತನಾಡುವಂತೆ ಕಾಣಬಹುದು. ಅಸಂಬದ್ಧ ಪದಗಳನ್ನು ಬಳಸಬಹುದು. ಯಾರೋ ಪಕ್ಕದಲ್ಲಿದ್ದಾರೆ ಅನ್ನಿಸಬಹುದು. ಇದು ಆತ್ಮವಲ್ಲ, ಇದು ಹಾನಿಗೊಳಗಾದ ಮೆದುಳಿನ ಪರಿಣಾಮ. ಮೆದುಳಿನ ಟೆಂಪೊರಲ್ ಲೋಬೋ ಅನ್ನೋ ಭಾಗ ಇದೆ. ಅದು ನಂಬಿಕೆ, ದೃಶ್ಯ, ಅನುಭವ, ಧ್ವನಿ, ಭಾವನೆಗಳಿಗೆ ಸಂಬಂಧಿಸಿದೆ. ಈ ಭಾಗದಲ್ಲಿ ತೊಂದರೆ ಬಂದರೆ ವ್ಯಕ್ತಿಗೆ ದೇವರು ಮಾತನಾಡಿದಂತೆ ಅನ್ನಿಸಬಹುದು, ಯಾರೋ ದರ್ಶನ ಕೊಟ್ಟಂತೆ ಅನ್ನಿಸಬಹುದು, ಭವಿಷ್ಯ ಗೊತ್ತಾಗುತ್ತಿದೆ ಅನ್ನಿಸಬಹುದು. ಹೊರಗಿನವರಿಗೆ ಅದು ಆಧ್ಯಾತ್ಮಿಕ ಅನುಭವದಂತೆ ಕಾಣಬಹುದು. ಆದರೆ ಒಳಗೆ ನೋಡಿದರೆ ಅದು ನ್ಯೂರಾಲಜಿಕಲ್ ಸಮಸ್ಯೆ. ಅದನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸದೆ ಹೋದರೆ ಪರಿಸ್ಥಿತಿ ಗಂಭೀರವಾಗಬಹುದು. ಇನ್ನೊಂದು ಅಂಶ ಎಂದರೆ ಒಂಟಿತನ. ಇದು ಬಹಳ ಪ್ರಮುಖ ವಿಚಾರ. 50ರ ನಂತರ ಮಕ್ಕಳು ದೂರವಾಗಿರುತ್ತಾರೆ. ಕೆಲಸವಿಲ್ಲ, ಮಾತಾಡೋರು ಕಡಿಮೆ, ಸಂಗಾತಿ ಇಲ್ಲದವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಇಂಥ ಸಂದರ್ಭದಲ್ಲಿ ಮೆದುಳು ತುಂಬ ಒತ್ತಡಕ್ಕೆ ಒಳಗಾಗುತ್ತದೆ. ಮನುಷ್ಯ ಸಾಮಾಜಿಕ ಜೀವಿ. ಮಾತನಾಡಬೇಕು, ಯಾರಾದರೂ ಬೇಕು. ಆ ಕೊರತೆಯನ್ನು ತುಂಬಿಕೊಳ್ಳಲು ಮೆದುಳು ತನ್ನದೇ ಕಥೆಗಳನ್ನು ರಚಿಸಿಕೊಳ್ಳುತ್ತದೆ, ತನ್ನದೇ ಸಂಗಾತಿಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ. ಇದು ಹುಚ್ಚು ಅಲ್ಲ, ಇದು ಬದುಕಲು ಮೆದುಳು ಮಾಡುವ ಪ್ರಯತ್ನ. ಇಂಥ ವ್ಯಕ್ತಿಗಳ ಜೊತೆ ಕುಟುಂಬ ಹೇಗೆ ವರ್ತಿಸಬೇಕು ಅನ್ನೋದು ಬಹಳ ಮುಖ್ಯ. ಅವರು ನನ್ನ ಪಕ್ಕದಲ್ಲಿ ಯಾರೋ ಇದ್ದಾರೆ ಅಂದಾಗ ಇಲ್ಲ, ಯಾರೂ ಇಲ್ಲ ಅಂತ ಜೋರಾಗಿ ಹೇಳಬಾರದು. ಅದು ಅವರ ನಿಜವನ್ನು ನಾವೇ ನಿರಾಕರಿಸಿದಂತೆ. ಆದ್ದರಿಂದ ಅವರು ಇನ್ನಷ್ಟು ಒಳಗೆ ಮುಚ್ಚಿಕೊಳ್ಳುತ್ತಾರೆ. ಬದಲಾಗಿ ನಿಮಗೆ ಹಾಗೆ ಅನ್ನಿಸ್ತಿದೆಯಾ, ನಾನು ಇಲ್ಲಿದ್ದೀನಿ ಅನ್ನೋ ಮಾತು ಹೇಳಬೇಕು. ಆ ಒಂದು ವಾಕ್ಯ ಅವರಿಗೆ ಭದ್ರತೆ ಕೊಡುತ್ತದೆ. ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಸಂಪರ್ಕಿಸಿದರೆ ಬಹಳಷ್ಟು ನಿಯಂತ್ರಣ ಸಾಧ್ಯ. ನ್ಯೂರಾಲಜಿ, ಮನಃಶಾಸ್ತ್ರಜ್ಞರು ಮೆದುಳಿನ ಸ್ಕ್ಯಾನ್, ಮೆಮೊರಿ ಟೆಸ್ಟ್ ಇವುಗಳ ಮೂಲಕ ಸಮಸ್ಯೆಯನ್ನು ಗುರುತಿಸಬಹುದು. ಸಂಪೂರ್ಣ ಗುಣವಾಗದೇ ಇದ್ದರೂ ಜೀವನವನ್ನು ಶಾಂತವಾಗಿ ಸಾಗಿಸಲು ಸಹಾಯ ಮಾಡಬಹುದು. ಈ ಡಾಕ್ಯುಮೆಂಟರಿಯಲ್ಲಿ ಕೊನೆಯಲ್ಲಿ ಒಂದು ಕಠಿಣ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಇದು ಆತ್ಮವಲ್ಲ, ಇದು ಶಕ್ತಿಯಲ್ಲ, ಇದು ದುರ್ಬಲಗೊಳ್ಳುತ್ತಿರುವ ಮೆದುಳು. ರಿಯಾಲಿಟಿಯನ್ನು ತಪ್ಪಾಗಿ ತೋರಿಸುತ್ತಿರುವ ಸ್ಥಿತಿ. ಇದಕ್ಕೆ ಭಯ ಬೇಕಿಲ್ಲ, ನಿಂದನೆ ಬೇಕಿಲ್ಲ, ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೇಕು. ಮನುಷ್ಯನ ಮೆದುಳು ಎಲ್ಲರಿಗೂ ಒಂದೇ ಥರ ಇರುತ್ತದೆ. ಮೆದುಳು ತುಂಬ ಅವಶ್ಯಕ.